ಚಿತ್ರರಂಗ ನಂಬಿಕೊಂಡು ಆ ಕಾರ್ಮಿಕರು ಏನಾಗಬೇಕು, ಕಲಾವಿದರು ಏನಾಗಬೇಕು? ಯಾರೋ ಒಂದು 4 ಜನರು, ಒಂದು 8 ಜನ, 4 ಜನ, 8 ಜನ ಹೊಟ್ಟೆ ತುಂಬಿದವ್ರ ಬಗ್ಗೆ ನೀವು ಕೂಗಾಡಿಕೊಂಡು ಅಸಹ್ಯವಾಗಿ ಮಾತಾಡ್ಕೊಂಡು ಹೋದರೆ ಇನ್ನು ಮಿಕ್ಕಿದ 10,000 ಜನಕ್ಕೆ ನೋಡೋದು ಯಾರು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬರು ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಹೋಗಬೇಡಿ. ಒಂದು ಚಿತ್ರರಂಗ ಅನ್ನೋದು ನಾನು ಇವಾಗ ಇರೋರು ಯಾರು ಬೆಳೆಸಿಲ್ಲ. ಇದನ್ನು ಬೆಳೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳೋರು ಹೆಂಗೆ ಈ ಚಿತ್ರರಂಗನ ಕಟ್ಟಿ ಬೆಳೆಸಿದ್ವಿ ಅಂತ. ಅದರ ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲ ಇದೆ, ಆ ಜವಾಬ್ದಾರಿ ನಮಗಿದೆ. ಅವ್ರು ಕಟ್ಟಿದಂಥ ಕನಸು, ಅವ್ರ ಶ್ರಮ. ಒಂದೊಂದು ಮೂಟೆ ಅಕ್ಕಿ ತಗೊಂಬಿಟ್ಟು ಎಲ್ರಿಗೂ ಬೇಯಿಸಾಕ್ಬಿಟ್ಟು ತಿನ್ಕೊಂಡು ಗಂಜಿ ಕುಡಿತಿದ್ರಂತೆ. ಇವೆಲ್ಲ ನಮಗೆ ಹೇಳಿದ್ದಾರೆ. ಅಷ್ಟು ಕಷ್ಟಪಟ್ಟು ಚಿತ್ರಮಂದಿರಗಳನ್ನ ಪಡಿಬೇಕು ಕೆ.ಆರ್. ರೋಡಲ್ಲಿ ಅಂದರೆ ಎಷ್ಟು ಕಷ್ಟಪಟ್ಟಿರೋದು, ಹೋರಾಟ ಮಾಡಿರೋದು. ಎಷ್ಟು ಕನ್ನಡ ಸಂಘ ಸಂಸ್ಥೆಗಳು ಬಂದು ನಿಂತ್ಕೊಂಡು ನಮ್ಮ ಪರವಾಗಿ ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದಕ್ಕೆ ಎಷ್ಟು ಹೋರಾಟ ಮಾಡಿದ್ದಾರೆ. ಇವೆಲ್ಲ ಯಾವುದು? ಅವೆಲ್ಲ ಮರ್ತ್ಬಿಟ್ಟು ಅದೆಲ್ಲ ಗಾಳಿಗೆ ಹೋಗ್ಬೇಕಾ? ಅವರ ಪಟ್ಟಿದ್ದಂಥ ಕಷ್ಟ ಏನಾಗಬೇಕು? ದಯವಿಟ್ಟು ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿಗೆ ನಿಲ್ಲಿಸಿ, ಇದನ್ನು ಸಂಬಂಧಪಟ್ಟಂಥ ಕಲಾವಿದರಾಗ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಹಿಂದೆ ಇರೋರಾಗ್ಬೋದು, ನಿಲ್ಲಿಸಿ ಅವರಿಗೆಲ್ಲ ಬುದ್ಧಿ ಹೇಳೋವಂಥದ್ದು ಕೆಲಸ ಮಾಡಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹೇಳ್ತಾ ಇದ್ರಿ ಸರ್, ಅಂದರೆ ಒಡೆದ ಮನೆ ಆಗಿದೆ ಕನ್ನಡ ಚಿತ್ರರಂಗ, ಒಗ್ಗಟ್ಟಿಲ್ಲ, ಒಬ್ಬ ನಾಯಕರಿಲ್ಲದಂಥದ್ದು. ಸ್ಟಾರ್ಗಳಲ್ಲಂತೂ ಸಹಜವಾಗಿ ಭಿನ್ನಾಭಿಪ್ರಾಯ ಎದ್ದು ಕಾಣಿಸ್ತಾ ಇದೆ. ಸೊ ಇದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕಲಾವಿದರ ಸಂಘ ಯಾವ ರೀತಿ ಕ್ರಮ ತಗೋಬೋದಂತ? ಇವಾಗ ನೀವು ಹೇಳಿದ್ರಲ್ಲ, ಈಗ ಅವರೆಲ್ಲರೂ ಕಲಾವಿದ ಸಂಘದಲ್ಲಿ ಇರೋದು. ಕಲಾವಿದ ಸಂಘದಲ್ಲಿ ಸದಸ್ಯರಾಗಲ್ಲ, ಕಲಾವಿದ ಸಂಘದಲ್ಲಿ ಪ್ರಮುಖ ಸ್ಥಾನದಲ್ಲಿರೋರೆಲ್ಲ. ಅರ್ಥ ಆಯ್ತಾ? ಸೊ ಅವರೆಲ್ಲರೂ ಸೇರಿ ನಾವೆಲ್ಲ ಮಾಡಬೇಕು ಅನ್ನೋದನ್ನು ಮನೋಭಾವ ಅವ್ರಿಗೂ ಬರಬೇಕಲ್ವ. ಸೊ ನಾನು ಒಂದು 3 ಜನರೇಷನಿಂದ ನಾನಿದ್ದೀನಿ, 3-4 ಹತ್ತತ್ರ ಅಷ್ಟು ವರ್ಷಗಳಿಂದ ನಾನು ಇದ್ದೀನಿ. ಅವರು ಕಷ್ಟಗಳೆಲ್ಲ ಕೇಳ್ಕೊಂಡು ಹಿರಿಯರೆಲ್ಲ ಎಷ್ಟು ಕಷ್ಟಪಟ್ಟು ಈ ಚಿತ್ರರಂಗನ ಕಟ್ಟಿದ್ದಾರೆ ಅನ್ನೋದು ನಮಗೆ ತುಂಬ ಆಳವಾಗಿದೆ ಮನಸ್ಸಲ್ಲಿ. ನಾವು ಅದನ್ನು ಹೆಂಗಾನ ಮಾಡಿ ನಿಲ್ಲಿಸಬೇಕು, ಕಷ್ಟಪಟ್ಟು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇದ್ದೀವಿ. ಅದಕ್ಕೆ ಸರ್ಕಾರ ತುಂಬ ಸ್ಪಂದಿಸಿತ್ತು, ಸಬ್ಸಿಡಿ ಕೊಡ್ತು, ಇನ್ನೊಂದು ಮಾಡ್ತು ಈ ಬೆಳೆಯೋದಕ್ಕೆ. ಸೊ ಏನು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಚಿತ್ರರಂಗಕ್ಕೆ? ಅವಾಗ ಸ್ವಾರ್ಥಿ ಆಗಬಾರ್ದಲ್ಲ ಸರ್. ಇವತ್ತು ನನ್ನಂಥ ನಿರ್ಮಾಪಕನೇ ಭಯ ಬೀಳ್ತಾನೆ ಸಿನಿಮಾ ಮಾಡೋಕ್ಕೆ. ಇವತ್ತು ಯಾವುದನ್ನ ಒಂದು ಚಿತ್ರ ಬಿಡುಗಡೆ ಆದರೆ ನೀನು ನೋಡಬಾರ್ದು, ಅವನು ನೋಡಬಾರ್ದು, ನಮಗೆ ನಾವೇ ಸಾಯಿಸ್ಕೋತಾ ಇದ್ದೀವಿ. ಯಾವಾಗ ಇದಕ್ಕೆ ಎಂಡೇನು? ಸರ್, ಈಗ ಸ್ಟಾರ್ಗಳು ಅವ್ರ ಸಿನಿಮಾಗಳು ರಿಲೀಸ್ ಆದಾಗ ಸೆಲೆಬ್ರೇಷನ್ ಮಾಡೋಕ್ಕಿಂತ ಇನ್ನೊಬ್ಬರ ಸಿನಿಮಾ ರಿಲೀಸ್ ಆದಾಗ ಅದನ್ನ ತೊಂದರೆ ಕೊಡೋದು, ಕಡೆಗಣಿಸೋದು, ತುಳಿಯೋದೇ ಸಂದರ್ಭಕ್ಕೆ ಸಾಕ್ಷಿ ಆಗ್ತಾ ಇದೆಯಾ ಸರ್? ಇವತ್ತು ಯಾರು ಸಹಾಯ ಮಾಡೋದು ಬೇಡ. ಇವತ್ತು ಯಾರು ಸಹಾಯ ಮಾಡೋದು ಬೇಡ. ಅವ್ರ ಪಾಡಿಗೆ ಅವ್ರವ್ರು ಸುಮ್ಮನೆ ಇದ್ಬಿಟ್ರೆ, ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ದರೆ ಅವ್ರ ಪಾಡಿಗೆ ಅದು ಬೆಳೆಯುತ್ತೆ. ಅದ್ರ ಪಾಡಿಗೆ ಅದು ಚಿತ್ರ ಬಿಡುಗಡೆ ಆದಾಗ ಹಿಟ್ಟಾಗುತ್ತೆ, ಜನ ತೀರ್ಮಾನ ಮಾಡ್ತಾರೆ.